reminds us that when we care, we grow. And when we grow together, we succeed together. In Karnataka Administrative Service, he has served in several key roles as Tahsildar, Assistant Commissioner, Deputy Commissioner in charge, and Senior Administrative Officer across various districts. Today, as the Managing Director of Mysuru Sugar Company Limited, he continues to lead with integrity, efficiency, and people-first approach. Beyond administration, he is a mentor, writer, and educator who has guided countless aspirants. ಯಾವುದರ ಕಾರಣ ಅಥವಾ ಯಾವುದಕ್ಕೆ ಪರಿಣಾಮ ಅಂತ ಕಾರಣ ಮತ್ತು ಪರಿಣಾಮ ಅಂತ ಇರುತ್ತೆ. ಶಿಕ್ಷಣ ಯಾವುದರ ಕಾರಣ? ನಾವು ಸ್ವಾತಂತ್ರ್ಯ ಪೂರ್ವದಲ್ಲಿ ಶಿಕ್ಷಣವನ್ನೇ ಪಡೆದೇ ಇದ್ದದ ಕಾರಣ ನಮಗೆ ಆಲೋಚನಾ ಶಕ್ತಿ ಇರಲಿಲ್ಲ. ನಮ್ಮ ಪೊಟೆನ್ಶಿಯಾಲಿಟಿ, ನಮ್ಮ ಕೆಪಾಸಿಟಿ ಬಗ್ಗೆ ನಮಗೆ ಅರಿವು ಇರಲಿಲ್ಲ. ಅದಕ್ಕೋಸ್ಕರ ನಾವು 300 ವರ್ಷಗಳ ಕಾಲ ಪಾಶ್ಚಾತ್ಯರ ದಾಸ್ಯತ್ವದಲ್ಲಿ ಆಳಿಸಿಕೊಂಡು ಬಿಟ್ವಿ. ನಮ್ಮ ಸಂಪತ್ತನ್ನೆಲ್ಲ ಅವರು ದೋಚಿಬಿಟ್ರು. ಅದಕ್ಕೆ ಈ ದೇಶ ಜಗತ್ತಿಗೆ ದೊಡ್ಡ ದೇಶ ಆಗ್ಬೇಕಾದ್ದು ಮಾನವ ಸಂಪನ್ಮೂಲ, ಜಲ ಸಂಪನ್ಮೂಲ, ಖನಿಜ ಸಂಪನ್ಮೂಲ, ಜ್ಞಾನ ಸಂಪನ್ಮೂಲ ಇದ್ದಂತ ದೇಶ ಇವತ್ತು ನಮ್ಮನ್ನ ಆಳಿದವರ ಹಿಂದೆ ನಿಂತಿದೆ ಅನ್ನಲಿಕ್ಕೆ ಅವರೆಲ್ಲ ದೋಚ್ಕೊಂಡು ಹೋದ್ರು ಅಂತ ಹೇಳ್ತಿದ್ರು. ಯಾವತ್ತು ಶಿಕ್ಷಣ ಇಲ್ಲದ ಸಂದರ್ಭದಲ್ಲಿ. ಆದ್ರೆ ಮಾನವೀಯತೆ ಇತ್ತು, ಮೌಲ್ಯ ಇತ್ತು, ದೇಶ ಪ್ರೇಮ ಇತ್ತು, ಸಮಾಜಮುಖಿ ಚಿಂತನೆ ಇತ್ತು. ಅವತ್ತು ನೋಡಿ, ನಮಗೆ ಸ್ವಾತಂತ್ರ್ಯ ಬಂದರೆ ನಮ್ಮದೇ ಆದ ಒಂದು ಶಿಕ್ಷಣ ಸಿಗುತ್ತೆ. ಈ ಸ್ವಾತಂತ್ರ್ಯದ ಕಾರಣದಿಂದಾಗಿ ನಮಗೆ ಒಳ್ಳೆ ಶಿಕ್ಷಣ ಸಿಕ್ಕರೆ ನಮ್ಗೆ ಆಲೋಚನಾ ಶಕ್ತಿ, ಸೃಜನಶೀಲತೆ, ಯೋಚನಾ ಶಕ್ತಿ ಬರುತ್ತೆ. ನಮ್ಮನ್ನು ನಾವೇ ಆಳ್ವಿಕೊಳ್ಳುವ ಸಾಮರ್ಥ್ಯವೂ ಕೂಡ ನಿರ್ಮಾಣ ಆಗುತ್ತೆ. ಆ ಮಗು ಇಲ್ಲಿ ನಿರೂಪಣೆ ಮಾಡ್ತಾ ಹೇಳ್ತಾ ಇತ್ತು, ಎಜುಕೇಶನ್, the attainment of education is not only get the marks card or degree certificate, but it is meant for capacity building, courage building, character building. ನಡತೆ ನಿರ್ಮಾಣದ ಒಂದು ಪರಿಕ್ರಮ, ಧೈರ್ಯ ನಿರ್ಮಾಣದ ಒಂದು ಉಪಕ್ರಮ, ಮಾನವೀಯ ಮೌಲ್ಯಗಳನ್ನು ನಿರ್ಮಿಸುವ ಒಂದು ಶಕ್ತಿ ಅಸ್ತ್ರ ಇದು ಶಿಕ್ಷಣ. ಇಂತಹ ಒಂದು ಕ್ವಾಲಿಟಿ ಆಟಿಟ್ಯೂಡ್ ಅನ್ನು ಕಲ್ಟಿವೇಟ್ ಮಾಡಬೇಕು ಅನ್ನೋ ಒಂದು ಅನ್ವೇಷಣಾ ಬುದ್ಧಿ ಇರುವ ಆ ಒಂದು ಅಂತರ್ಗತ ಅಭಿಮಾನ ಇರುವಂತದ್ದು ಚಂದ್ರಶೇಖರ್ಗೆ. ಅದಕ್ಕೆ ನಾನು ಅವ್ರ ಕರೆದ ತಕ್ಷಣ ಬಂದಿಲ್ಲ, ನಾನು ಬರ್ತಿರ್ಲಿಲ್ಲ ಇಷ್ಟು ದೂರ. ಇದನ್ನ ನಾವು ನಮ್ಮ ಮಕ್ಕಳಿಗೆ ಹೇಳಿಕೊಡ್ಬೇಕು. ಮನೆಯಲ್ಲಿ ಹೇಳ್ಕೊಡೋಣ ಅಂದ್ರೆ ಗೌಡ್ರ ತರ ಅತ್ತೆ ಸೊಸೆದಿರು ಇವತ್ತು ಜೊತೆಲಿ ಕುಳಿತುಕೊಂತ ಇಲ್ಲ, ಮುಖಾಮುಖ ನೋಡ್ತಾ ಇಲ್ಲ. ಮೊಬೈಲ್ ನಲ್ಲಿ ಗಂಟೆಗಟ್ಟಲೆ ಬೇಕಾದ್ರೆ ಮೆಸೇಜ್ ಹಾಕ್ತಿವಿ, ಮೊಬೈಲ್ ನಲ್ಲಿ ಬೇಕಾದ್ರೆ ಗಂಟೆಗಟ್ಟಲೆ ಮಾತಾಡ್ತೀವಿ. ಎದುರುಗಡೆ ಸಿಕ್ಕರೆ ನಮ್ಮ ಸೂಕ್ತ ಮನಸ್ಸು ಕುಬ್ಜ ಆಗ್ತಾ ಇದೆ. ಇದು ಸಾಕಷ್ಟು ನಡೀತಾ ಇದೆ ಸಮಾಜದಲ್ಲಿ, ಕಲುಷಿತವಾಗಿ. ಇದು ಈ ಶಿಕ್ಷಣ. ಅವತ್ತು ಶಿಕ್ಷಣ ಇಲ್ಲದ ಕಾಲದಲ್ಲಿ ಎಂತೆಂತ ಅತಿರಥ ಮಹಾನಾಯಕರು ದೇಶಕ್ಕೋಸ್ಕರ ತ್ಯಾಗ ಮಾಡಿದ್ರು ಗೊತ್ತಾ? ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ರಾಜ್ಗುರು, ಸುಖಸೇನ್, ಭೂಪೇಂದ್ರನಾಥ್ ದತ್ತ, ಬಾಲ ಗಂಗಾಧರ ತಿಲಕ್, ಬಿಪಿನ್ ಚಂದ್ರಪಾಲ್, ಲಾಲ್ ಲಜಪತ್ ರಾಯ್, ಮಂಗಳ ಪಾಂಡೆಯಿಂದ ಮಹಾತ್ಮ ಗಾಂಧಿ ತನಕ ಅವರೇನು ಅಭೂತಪೂರ್ವವಾದಂತ ಶಿಕ್ಷಣ ಪಡ್ಕೊಂಡವರಲ್ಲ. ರಾಷ್ಟ್ರ ಪ್ರೇಮದ ಶಿಕ್ಷಣವನ್ನ ಅವರು ತಮಗೆ ತಾವೇ ಕಲ್ತ್ಕೊಂಡಿದ್ರು, ಅರ್ಥ ಮಾಡ್ಕೊಂಡಿದ್ರು ಪರಿಸ್ಥಿತಿಯನ್ನ. ಹಾಗಾಗಿ ಅವರು ಎಲ್ಲವನ್ನು ತ್ಯಾಗ ಮಾಡಿ ನಮಗೆ ಸ್ವತಂತ್ರ ತಂದುಕೊಟ್ರು.